ನುಗ್ಗಿಕಾಯಿ ಸಾರು ಮಾಡತ್ತಿ? ಯಾಕ? ಅದೇ ಮಗಳು ಬಂದಾವಂತ ನುಗ್ಗಿಕಾಯಿ ಸಾರು ತಿಂದು ಜಾತ್ರೆಗೆ ಹೋಗಿ ಬರಲ್ಬೇಕಂತೇಳಿ ನೋಡ್ರಿ ನುಗ್ಗಿಕಾಯಿ ಸಾರು ಮಾಡ್ತೇನೆ ಸಾರ. ಗುಡ್ ಮಾರ್ನಿಂಗ್ ಶ್ವೇತು. ವೆರಿ ಗುಡ್ ಮಾರ್ನಿಂಗ್. ಇವತ್ತಿನ ವ್ಲಾಗ್ ನ ಈಗ ಸ್ಟಾರ್ಟ್ ಮಾಡಾತೀನಿ. ಟೈಮ್ ನೋಡ್ರಿ 9:45 ಬಂದೈತಿ. ಓಕೆ. ನಾನ ನಿನ್ನೆ ರಬ್ಬರ್ ಬ್ಯಾಂಡ್ ಕಳ್ಕೊಂಡ್ಬಿಟ್ಟೇನಿ. ಇನ್ನೊಂದ್ ಎಕ್ಸ್ಟ್ರಾ ರಬ್ಬರ್ ಬ್ಯಾಂಡ್ ತಗೊಂಡ್ ಬಂದಿಲ್ಲ. ಅದಕ್ಕ ನಂಗೆ ಈಗ ರಬ್ಬರ್ ಬ್ಯಾಂಡ್ ಹಾಕೊಳಕ್ ಈಗ ಜಾಕ ಮಾಡ್ಬೇಕಾಗಿಲ್ಲ. ಹಂಗ ಬಿಟ್ರ ಕೂದ್ಲತ್ತೈತ. ಅದಕ್ಕೆ ಏನ್ ಮಾಡ್ಬೇಕಂತ ಹೇಳಿ ವಿಚಾರ ಮಾಡಾತೀನಿ. ನಿಮ್ ಮಮ್ಮಿ ಏನೋ ಒಂದು ಕ್ಲೀನ್ ಅಷ್ಟು ಟೈಟ್ ಮಾಡ್ಬೇಡ ನೋಡ್ರಿ. ಇವತ್ತಿನ ದಿನದೊಳಗ ಏನೆಲ್ಲ ಹಾಕೈತಿ ನೋಡ್ರಿ. ಮತ್ತೆ ಇವತ್ತಿನ ಡೇ ಸ್ಪೆಷಲ್ ಐತಿ. ಯಾರು ಮಿಸ್ ಮಾಡ್ಲಾರ್ದಂಗ ವಿಡಿಯೋ ಎಂಡ್ ಮಟ ನೋಡ್ರಿ. ಯಾರು ಎಂಡ್ ಮಟ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ನೋಡ್ರಿಪ್ಪ ಏನೇನಕ್ಕೆ ತೋರ್ಸರಂತ ತುರ್ಬಾ ಬರಂಗಿಲ್ವೇ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ. ಏನ್ ಶ್ವೇತಾ ಫೈನಲಿ ಏನ್ ಮಾಡಿದ್ರಿ ನಿಮ್ಮ ಮಮ್ಮಿ ನಿನ್ ತಲೆಗೆ? ನೋಡ್ರಿ ಹಿಂಗತೆ ಹೆಣದ ಏನೋ ಹಿಂಗ್ ಮ್ಯಾಲ್ ಕ್ಲಿಪ್ ಹಾಕಿದ್ರ ಹೋಗಿ ಆರಾಮ್ಸೆ ನಾನು ಜಕ ಮಾಡಿ ಬರ್ತೇನೆ. ಇಲ್ಲಾಂದ್ರೆ ಅದು ಹಿಂಗ ಕ್ಲಿಪ್ ಹಾಕೊಳಕ್ ಬರುವಂತ ಏನಿಲ್ಲ. ಏನ್ ಮಾಡ್ಬೇಕು ತಿಳಿವಂತಾಗ ಹೋಗಿ ನಿನಗೆ ರಬ್ಬರ್ ಬ್ಯಾಂಡ್ ಕೊಡಿಸ್ಕೊಂಡ್ ಬರ್ತೇನೆ ನಡಿ. ನಾನ ಕಳ್ದಂಗ್ ಮಾಡ್ತೇನೆ ನೀನ್ ರಬ್ಬರ್ ಬ್ಯಾಂಡ್ ನೀ ಕಳ್ಕೊಂಡೆ. ಹೌದ, ಅಲ್ಲಿ ಫೋಟೋ ತಕೊಂಡ್ ಹಿಂಗ ಕೈಯಾಗ ಹಾಕೊಂಡಿದ್ನಿ ನಾನು ರಬ್ಬರ್ ಬ್ಯಾಂಡ್. ಅದ ಏನ್ ಇಕ್ಕಿ ಜಂಕಿ ಹೋಗದಾಳೋ ಏನೋ ನಂಗ ಲಕ್ಷ್ಯ ಇಲ್ಲದ. ಮತ್ತೆ ಕ್ಯಾಪ್ನು ಅಲ್ಲೇ ಕಾರ್ನಾಗ ಬಿಟ್ಟು ಬಂದಿದ್ವಿ. ಪಾಪ ಅವ್ರ ಅಣ್ಣ ಈಗ ಬಂದ್ ಕೊಟ್ಟು ಹೋದ್ರು. ಸ್ಪರ್ಶಾಗಿ 2 ಕ್ಯಾಪ್ ಸೇರ್ತಾವ ಅಂತ ಹೇಳಿ ಅವ್ರ 2 ಕ್ಯಾಪ್ ತಂದು ಕೊಟ್ಟು ಹೋದ್ರು ಮನಿ ಮಠ ಬಂದು. ಥ್ಯಾಂಕ್ ಯು. ನೋಡ್ರಿ ಜಕ ಮಾಡಿ ಬರೋರೇನ್ ಬಡ ಬಡ. ಏನ್ರಿ ಸತಾರ ಜಕ ಮಾಡಿ ರೊಟ್ಟಿ ಹಾಕತ್ತೀರಿ ಆಕಳಿಗೆ? ನೀನು ಕೊಡ್ತಿ? ಒಗಿಬೇಡ ಕರೆ ಒಗಿಬೇಡ. ಒಗಿ ಬರ್ತೀನು. ನೋಡ್ರಿ ನಾ ಹೊರಗೆ ಹೊಂಟೇನಿ. ಒಂದ್ ಸ್ವಲ್ಪ ಕೆಲ್ಸ ಐತಂತೆ ಒಂದ್ ಅರ್ಧ ತಾಸ. ಈಕಿ ನೋಡ್ರಿ ಬಾಯ್ ಶ್ವೇತು. ನಮ್ಮ ಸ್ಪರ್ಶ ನೋಡ್ರಿ ಬಾಲ್ ಬೇಕಂತ ಹಠ ಮಾಡತ್ತಾಳ. ದೊಡ್ಡದೈತಿ. ಆಕಿದ್ ಆಕ್ಚುಲಿ ಒಂದ ಸಣ್ಣ ಬಾಲ್ ಬರು ಮುಂದ ತಗೊಂಡ್ ಬಂದಿದ್ವಿ. ಆ ಬಾಲ್ ನ ಎಲ್ಲೋ ಕಳದ್ ಬಿಟ್ಟಾಳಕಿ. ಮನಿ ಒಳಗೂ ಇಲ್ಲದ. ಎಲ್ಲಿ ಹೋಗೈತಿ ಏನ್ ಗೊತ್ತಿಲ್ಲ. ಹೊರಗ ಚೆಲ್ಲಾಳ ಏನೋ ಗೊತ್ತಿಲ್ಲ. ಸಿಗವಲ್ತದ ಬಾಲ್. ಹಿಂಗಾಗಿ ಈಗ ಬಾಲ್ ಬೇಕಂತ ಹಠ ಮಾಡತ್ತಾಳ. ಆಕಿಗೆ ಬಾಲ್ ಮತ್ತ ನನ್ಗೊಂದ್ ರಬ್ಬರ್ ಬ್ಯಾಂಡ್ ತರ್ಬೇಕಂತ ಹೇಳಿ ಹೊಂಟೇವಿ. ಈಗ ಪ್ರತಿಜ್ಞೆ ಮಾಡ್ಬಿಟ್ಟಾಳ ನನ್ನ ಹೆಂಡತಿ ಬಿಚ್ ಕೂದ್ಲ ಕಟ್ಟಂಗಿಲ್ಲ ಅಂತ ಹೇಳಿ. ನೋಡ್ರಿ ಈಗ ತಗೊಂಡ್ ಬರೋಣಂತ. ಏನೇನ್ ತಗೋತೇವ ತೋರಿಸ್ತೇವೆ ನಿಮ್ಗ. ಆಕಿ ಎಲ್ಲ ಗುಡದಾಗ ಕಳೆದು ಬಂದಾಳ. ಒಂದ್ ಏನದ ಕ್ರಂಚಿ ಏನೋ ಅಂತಾರಪ್ಪ. ಏನೋ ಕ್ರಂಚಿನೋ ಕುಂಚಿನೋ ಅಂತ. ಕುಂಚಿಗೆ ಕಳೆದು ಬಂದಾಳ. ಒಂದ್ ಈಗ ತರಾಕೊಂತೇವಿ. ಕುಂಚಿಗೆ ತರಾಕೊಂತೇವ ನಮ್ ಸ್ಪರ್ಶಾಗ ಅಂತ. ಇದು ಶ್ವೇತಾಗ ಹೆಂಗ್ ಕಾಲ್ ಚಾಚ್ಕೊಂಡ್ ಕೂತಾವ್ರ. ಮನಿ ಕಟ್ಟತಾರಲ್ಲ ಶ್ವೇತಾ? ಹೌದು, ಎಲ್ಲಾ ಕಡೆ ಮನಿ ಫುಲ್ ಆಗತ್ತ. ಏನ್ ತಗೊಳಕ್ ಬಂದಿ? ಅಯ್ಯೇ ಇದ ಬಾಲ್ ಬೇಕಾ? ಥ್ಯಾಂಕ್ ಯು ಅಣ್ಣ. ಖುಷಿ ಆತ. ನೋಡ್ರಿ ಇಲ್ಲೇ ನಮ್ ಸ್ಪರ್ಶಾಗ ಅವ್ರಜ್ಜ ಐಸ್ ಕ್ರೀಮ್ ತಂದ್ ಕೊಟ್ಟಾರ. ತಂದ ಬಿಟ್ಟಾಳ ಏನ ಹೊಸಾದ ಓಪನ್ ಮಾಡುದ ಐತ್ ಅಂದ್ ಕೂಡ್ಲೆ ಪ್ಯಾಕ್ ಆದ್ಬೇಕಾತ ಈಗ ಅದಕ್ಕಿಗೆ. ಅದನ್ನೇ ಆಗ್ತೀನಿ ಹೈ ಬಾಯ್ ಮುಚ್ಚಾಡ್ರಿ. ತಿನ್ರಿ ಇದನ್ ತೋರಕಿ ಪ್ರಸಾದ್. ನೀವು ತಿನ್ರಿ. ನಾ ತಿನ್ನೀಗ ಜಸ್ಟ್. ಅಪ್ಪಾಜ್ ನಿಮ್ಗ್ರಿ? ಹಾ ಐತಿ. ಇನ್ನ 2 ಅದ. ಐ ಮಾಡ್ತಾಳ ನಾಟಕ. ಶ್ವೇತಾ ಅವ್ರಿ ಮುಂಜಾನಿಂದ ಸ್ಪರ್ಶ ನಿಮಗ್ ಒಂದ್ ಸಣ್ಣ ಪಿನ್ ಎತ್ತಿಡಕ್ ಸಹಿತ ಹಚ್ಚಿಲ್ಲಕ್ಕೆ. ಹೌದು, ಆಕಿ ಈಗ ಜಸ್ಟ್ ಮುಕ್ಕೊಂಡ್ಲ. ಭಾಳ ಯಾಕಂದ್ರೆ ಆಕಿ ನಂಗೆ ಕೆಲಸ ಮಾಡ್ಸೆ ಕೊಡಂಗಿಲ್ಲ. ನಿಮ್ಗೆ ಎಲ್ಲಾರ್ಗು ಗೊತ್ತಿದ್ದೈತಿ. ಆಕಿಗ್ ಬರೇ ನಾನ ಬೇಕ. ನನ್ ಬಿಟ್ಟು ಆಕಿಗೆ ಪ್ರಪಂಚನೇ ಇಲ್ಲ. ಹಂಗಾಗಿ ಬಿಟ್ಟೈತಿ. ನಾವ್ ಚೂರ ಆಕಿ ಬಿಟ್ಟು ಹಿಂಗ ಅಳಗಾಡೋಂಗಿಲ್ಲ. ಇಲ್ಲೇ ಕುಂದ ಅಂತ ಹೇಳಿ ಬಾಲ್ ತರಿಸ್ಕೊಂಡು ಬಾಲ್ ಆಟ ಆಡಿಸ್ಕೋತ ಆಟ ಆಡಕತ್ತಿದ್ವಿ. ಈಗ ಬರೀ ಕೆಳಗಡೆ ಏನೇನ್ ಮಾಡಾಕತ್ತಾರ ಅಂತ ಹೇಳಿ ತೋರಿಸ್ತೇನೆ ನಿಮ್ಗ. ಸ್ಪೆಷಲ್ ಐತಿ ಅಂತ ಹೇಳಿ ನಾನು ನಿಮ್ಗೆ ಹೇಳಿರಕಿಲ್ಲ. ಇವತ್ತ ನಮ್ದು ಅಡ್ಡದ ವಾರ್ಷಿಕೋತ್ಸವ ಐತಿ. ಹೌದು, ಫೆಬ್ರವರಿ 5. ಎಷ್ಟ್ ವರ್ಷ ಆತ? ಒಂದ್ 30 ವರ್ಷ ಸಮೀಪ. ಇಲ್ಲ 25 ಅಂತರೂ ದಾಟೈತಿ. 28 ಏನೋ ಇರ್ಬಹುದೇನೋ. ಇವತ್ತ ಸತ್ಯನಾರಾಯಣ ಪೂಜೆ ಐತಿ ನಮ್ಮ ಅಡ್ಡೆ ಒಳಗ. ಬರ್ ಹೆಂಗಿತ್ತಂದ್ರೆ ಈಗ ಕೆಳಗಡೆ ಮಮ್ಮಿ ಅದು ಎಲ್ಲಾರು ಸೇರಿ ಅಡ್ಗೆ ಮಾಡಾತಾರ. ಯಾರ್ಯಾರು ಬಂದಾರ ಏನೇನ್ ಮಾಡಾತಾರ ನೋಡೋಣ ಅಂತ ಬರ್ರಿ. ಬರ್ರಿ ಬರ್ರಿ ಸತಾರ.
ಹೇ ಕೈ ಮಾಡ್ಕೊಳ್ಳಿ ಕೈ ಮಾಡ್ಕೊಳ್ಳಿ ಆರಾಮ್ರಿ ನಾವು ಆರಾಮ ನೋಡ್ರಿ ಎಲ್ಲಾರು ಹುಡುಗರು ಆಟಾಡತ್ತಾವ ನಮ್ಮ ಹುಡುಗಿ ಒಂದ ಮಕ್ಕೊಂತ ಯಾವಾಗಿದ್ರು ಹುಡುಗರಿದ್ದ ಅಯ್ಯೋ ಆಕಿ ಹುಡುಗರು ಇದ್ದಾಗ ಆಡಂಗಿಲ್ಲಕ್ಕ ಆ ಟೈಮ್ನಾಗ ಆಕಿಗೆ ನಿದ್ದೆ ಬಂದ್ಬಿಟ್ಟಿರ್ತೈತಿ ಜೋರ್ ನಿದ್ದೆ ಬಂದೈತಿ ಈಗ ಮಕ್ಕೊಂಡ್ಲಕ್ಕೆ ಈಗ ಸಂಜೆ ಇನ್ನೊಂದ್ 4-5 ಗಂಟೆ ಮಟ ಹೇಳಂಗಿಲ್ಲಕ್ಕ ಈಗಕ್ಕೆ ಸೋನಿ ಜೊತೆ ಆಡ್ತಾ ಏನ್ ಶ್ವೇತಾ ನಿಮ್ ಎಲ್ಲಾ ವೈನಿಗಳು ಸೇರಿ ಇಲ್ಲಿ ನೋಡಿ ಕಡುಬು ಮಾಡಕತ್ ಬಿಟ್ಟಾರ ನೋಡ ಚಲೋ ಐತ್ ನಿನ್ ಚೈನಿ ಇಷ್ಟೆಲ್ಲಾ ವೈನಿಗಳ ಕೆಲ್ಸ ಹಚ್ಚಿ ಎಷ್ಟು ವೈನಿಗಳಿಗೆ 1 2 3 ಒಳಗೊಬ್ರ 4 ವೈನಿಗಳ ಕೆಲ್ಸ ಹಚ್ಚಿ ನಿಮ್ ಮಮ್ಮಿ ಕೆಲ್ಸ ಹಚ್ಚಿ ನೀ ಆರಾಮದಿಯಲ್ಲ ಮತ್ತೆ ಒಬ್ಬಕ್ಕೆ ಅಂದ್ಕೂಡ್ಲೆ ಆರಾಮ್ ಕುಂದಿರ್ಬೇಕಲ್ಲ ಅದಕ್ಕೆ ಆರಾಮ್ ಗೊತ್ತೈತಿ. ಓಹೋ ಅಂದ್ರೆ ಎಲ್ಲಾರು ತವ್ರ ಮನಿಗ್ ಹೋದಾಗ ಹಿಂಗ ಮಾಡ್ತಾರೆ ಅನ್ನೋದನ್ನ ಕಮೆಂಟ್ ಮಾಡ್ರಪ್ಪ. ಕವಿತಾಕ ನೀನು ಹಿಂಗ್ ತವ್ರ ಮನಿಗ್ ಹೋದಾಗ ಹಿಂಗ ಆರಾಮ್ ಕೂತಿರ್ತಿ ಮತ್ ನಿನ್ ಮಗಳ ನನ್ ಮಗಳು ಮಾಡಂಗಿಲ್ಲ ಅಂದಿಲ್ಲ ಮಾಡ್ತಾವ ಅಂದಿಲ್ಲ ಕೆಲಸ ಮಾಡೋಕ್ ಮಾಡ್ತಾವ ಕುಂಡ್ರದಾಳ 4 ಮಂದಿ ಹಣ್ಣುಗಳು ಹೆಂಡ್ರದಾಳ ಯಾಕೆ ಮಾಡ್ತಾಳ ಒಂದ್ ಏನ್ರ ಹೇಳ್ದಂಗ ಈಗ ಅವ್ರ ಹಣ್ಣುಗಳು ಹೆಂಡ್ರದಾಳ 4 ಮಂದಿ ಅದಕ್ಕ ಮಾಡಾಕತ್ತಾರ ನಾನ್ ನಿಂತೇನೆ ಅನ್ಲಕ್ಕಿ ಹೌದನ ಮತ್ತೆ ಜೋರ್ ಐತಿ ಮಾಡ್ರಿ ಏನ್ ಶ್ವೇತಾ ನಿಮ್ಮ ಮಮ್ಮಿ ಯಾವ ಸಾರ್ ಮಾಡತ್ತಾರ ನೋಡಲ್ ಅತ್ತಿ ನುಗ್ಗಿಕಾಯಿ ಸಾರ್ ಮಾಡತ್ತಿ ಯಾಕ ಅದೇ ಮಗಳು ಬಂದಾವಂತ ನುಗ್ಗಿಕಾಯಿ ಸಾರ್ ತಿಂದು ಜಾತ್ರೆಗೆ ಹೋಗಿ ಬರಲ್ಬೇಕಂತೇಳಿ ನೋಡ್ರಿ ನುಗ್ಗಿಕಾಯಿ ಸಾರ್ ಮಾಡ್ತೇನೆ ಸಾರ ಕಾಯಿ ನುಗ್ಗೆಕಾಯಿ ಮಹಿಮೆಗೆ ಕುದಿಸಿಟ್ಟಾರೀಗ ಒಗ್ಗರ್ನಿ ಹಾಕಿಟ್ಟಾರ ಇನ್ನೇನೋ ಮಾಡತ್ತಾರ ಅವರ ವಿಡಿಯೋ ಮಾಡ್ಕೊತ ಮನಿ ಎಷ್ಟ್ ಚಂದ ಅನ್ಸಾದೈತಿ ಗಿಜಿ 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 ಅಂತೆ ಮದ್ವಿ ವಾತಾವರಣ ಅನ್ಸಾದೈತಿ ಅದಷ್ಟ ಎಲ್ಲಕ್ಕೂ ಫಿಕ್ಸ್ ಆಗ್ಲಿ ಮದ್ವಿ ಒಂದ ಮಾಡಿ ಹೋಗ್ಬಿಡ್ರಂತ ನಡ್ರಿ ಎಲ್ಲಿ ಹತ್ ನಿಂತಿಪ್ಪ ಅದ ಪ್ಲೇಟ್ ಕೊಡಲ್ಲ ಮಮ್ಮಿ ಅಲ್ಲೇ ಹತ್ ಮ್ಯಾಲ ಹತ್ತ ಅಲ್ಲದಾವ ಒಳಗ ಚಂಡಿಗೆ ಅದಾವ ಶ್ವೇತಾ ಹೆದ್ರಿಕ್ ಬರ್ತೈತ್ ನಂಗ ಪವನ್ ಜೋಡಿ ಹತ್ತ ಶ್ವೇತಾ ಹತ್ತ ಜಡ್ಗೆ ಅದಾವ ಹತ್ತ ಏನ್ ಮಾಡಂಗಿಲ್ಲ ಇಲ್ಲದ ತಡಿ ಕೈ ಸಿಗ್ತಾವ ಕಾಪಿ ಕೊಡ್ತಾವ ಹೋಗು ನಂದನ ಬೇಡ ಆಕಿನ ಹತ್ತಾಳ ನೋಡ್ರಿ ಇಲ್ಲಿ ಆಲ್ಮೋಸ್ಟ್ ಕಡಬ್ ಮಾಡಿ ಮುಗ್ಯಾಕ್ ಬಂತ ನಮ್ಮ ವೈನಿಗಳೆಲ್ಲ ಸೇರಿ ಮಾಡಿದ್ರ ಕವಿತಾ ವೈನಿ ಆಮೇಲೆ ರೇಖಾ ವೈನಿ ನೇತ್ರಾ ವೈನಿ ನಮ್ಮ ಮಮ್ಮಿ ಇಲ್ಲಿಂದ ಹಿಟ್ ನಾದಾಕತ್ತಾರ ಇವ್ರ ಆಲ್ವೇಸ್ ಲ್ಯಾಪ್ಟಾಪ್ ಹಿಡ್ಕೊಂಡ್ ಕೂತಿರ್ತಾರ ಬೇಕಲ್ಪ ಶಾಪ್ ಮಾಡಕ ಹೌದ ಶೋಪ್ ರಾಜ ಅಲ್ಲ ನೀವು ಶಾಪ್ ರಾಜ ಯಾಕೋ ಬಾಳ ದಿವಸ ಬಂದಿಲ್ಲ ಕಮೆಂಟ್ ಹೌದ ಆಮೇಲೆ ಇಲ್ಲಿ ನಮ್ಮ ನಿರ್ಮಲಾ ವೈನಿ ಅವರು ಕಡಬ್ ಕರಿಯಾಕತ್ತಾರ ಇನ್ನೊಂದ್ ಸ್ವಲ್ಪ ಕಡಬ್ ಕರಿಯೋದವು ನಾವು ಮತ್ತೆ ಹಿಂಗ ಪ್ರೆಸ್ ಮಾಡ್ಕೊಡತ್ತೇನೆ ಯಾಕಂದ್ರೆ ಸ್ವಲ್ಪ ಓಡ್ಯಾತ ಒಂದ್ ಕೂಡ್ಲೆ ನೋಡ್ರಿ ಬರೋಬರಿ 2:45 ಬಂತ ನಮ್ ವಿನಾಯಕ್ ಅವ್ರು ಬಂದ್ರೆ ನಮ್ಮ ಅತ್ತಿಯವ್ರು ನೋಡ್ರಿ ನಮ್ ವಿನಾಯಕ್ ಅವ್ರ ಸಲಕ್ ಬಿಸಿ ಬಿಸಿ ಚುರುಮುರಿ ಮಾಡಿಟ್ಟಾರ ಇಷ್ಟಕೊಂಡ ಸಸ್ತಾರ್ಗ್ ಬರೀ ಕೊಡ್ಲೇನ ಯಾಕೆ ಬಿಸಿ ಗೊತ್ತಾಗಬೇಕಲ್ಲ ಅವ್ರಿಗೆ ಅಲ್ಲ ನಿನ್ ಮಗಳು ಕೊಡಲ್ಲ ಬಿಸಿ ಬಿಸಿ ಐತಿಲ್ಲ ಅಂತ ಹೇಳ್ತಾಳ ಶ್ವೇತಾ ಆ ಬಾಂಡಿ ಬರಿಗೈಲ ಹಿಡಿಯವ ಹಿಡಿತಿ ನೋಡಿ ಎದ್ಲ ನೋಡ್ ಬರವ ಮಾಮಾರು ಮಕ್ಕೊಂಡಿದ್ರ ಮ್ಯಾಲ ಇಷ್ಟ ಒದ್ರಾತ ಏನ ನೋಡ್ಕೊಂಡ್ ಬಾ ಕಾರ್ತಿಕ್ ಕಾರ್ತಿಕ್ ನೋಡ್ರಿ ಕವಿತಾ ಅಕ್ಕ ಫುಲ್ ಕವಿತಾ ಅಕ್ಕ ಬಿಸಿ ಮಾಡ್ಬಿಡ್ತೇನೆ ಜಾಗ ಸಿಗ್ಲಿಲ್ಲ ಚಪಾತಿ ಲಟ್ಟಿ ಸಿಡಾಕ ನಿಮ್ಮ ಅತ್ತಿ ಮನೆ ಜಾಗ ಇಲ್ಲ ಅಲ್ಲ ಅಲ್ಲೋಡ ಚಪಾತಿ ಲಟ್ಟಿ ಎಲ್ಲಿ ಇಟ್ಕೊಂಡ ಅಕ್ಕ ಚಪಾತಿ ಆಗಕ್ ಜಾಗ ಇಲ್ಲ ಅತ್ತಿ ಮನೆಗ ಅಂದೆ ಅತ್ತಿ ಮನೆ ಅದೇನು ಸೊಸೆ ಮನೆ ಅದೇನು ಎರಡು ಒಂದೇ ಅಲ್ಲ ನಿಮ್ಮ ವೈನಿ ನೋಡಿ ಚಪಾತಿ ಲಟ್ಟಿಸ್ಕೊಂಡ ಸಾರ್ ನೋಡಿಡ್ರಿ ಚಪಾತಿ ಮಾಡಕ್ ಪೂರ್ತಕಲ್ಲ ನೋಡ್ರಿ ಇಲ್ಲಿ ನಮ್ಮ ಅಕ್ಕ ಚಪಾತಿ ಹೆಂಗ್ ಮಾಡತ್ತ ನೋಡ್ರಿ ಇಲ್ಲಿ ಕವಿತಾ ಅಕ್ಕ ಬಾರಿ ಅವ ನೀನು ಮತ್ತ ತೊಡಿ ಮೇಲೆ ಚಪಾತಿ ಮಾಡತ್ತಿಯಲ್ಲ
ಆಗಲೇ ನಿಮ್ ತಂಗಿ ಬೇರೆ ಕಡೆ ಚಪಾತಿ ಮಾಡಾಕಿದ್ಲ, ಅದನ್ನ ನಾನು ಏನ್ ತಿನ್ನಾಕಿದ್ಲ. ಮಾಡಿ ತೋರಿಸ್ತಂಗೆ ಬ್ಯಾಡ ಬಿಡ, ಅದ್ ಮಾಡೋದು ಬೇಡ, ತಿನ್ನೋದು ಬೇಡ, ಇದನ್ನ ಹಿಂಗ ಮಾಡ್ಲಿ. ಒಳಗಿಂದ ಹೊರಗ್ ಬಂದೆ, ಸರಿ ಹೊರಗಿಂದ ಒಳಗ್ ಬಂದಲ್ಲ, ಪ್ರಮೋಷನ್ ಆತಾನೆ. ಆ ಚಪಾತಿ ಹಂಗ್ಯಾಕದ ಹಿಂಗ ಅದನ್ನ ಕೈಲಿ ಅಂದ್ರ ಅರ್ಧ ಬೇಸಾತಿ ಅಲ್ಲ, ಅದಕ್ಕೆ ಇದ್ನಿ ಪೂರನ ಬೇಸಾತೇನು. ಓಕೆ ಬೈಸರ್ ಬೇಡ. ನೋಡ್ರಿ ಈಗ ಎಲ್ಲಾರು ನಾಷ್ಟಾ ಮಾಡಿದ್ವಿ. ನಾಷ್ಟಾ ಮಾಡಿ ಆದ್ಮೇಲೆ ಮತ್ತೀಗ ಬದ್ನಿಕಾಯಿ ಪಲ್ಯಕ್ಕ ರೆಡಿ ಮಾಡಾತಾರ. ಮಮ್ಮಿ ಬದ್ನಿಕಾಯಿ ಹೆಚ್ಚಾತಾರ, ಇಲ್ಲಿ ಉಳ್ಳಾಗಡ್ಡಿನೂ ಹೆಚ್ಚಾತಾರ. ನೀವೇನ್ ಮಾಡಾತ? ನಾವು ಕೈತೂತು ಚಾನಲ್ ವಿಡಿಯೋ ಎಡಿಟ್ ಮಾಡತ್ತೇವೆ. ಹಾ ಒಳಗ ನೋಡಲ್ಲ. ಹೌದಕ್ಕ, ಈಗ ಅವ್ರು ನಾಷ್ಟಾ ಮಾಡಿದ್ರ ಒಳಗ್ ಹೋಗ್ಯಾರ. ಇಲ್ಲಿ ಹುಡುಗರೆಲ್ಲ ಆಟ ಆಡ್ಕೊತ ಕೂತಾವು. ಹುಡುಗರ್ ಇದ್ದಾಗ ನಮ್ ಸ್ಪರ್ಶ ಮಕ್ಕೊಂಡಿರ್ತಾಳ, ಹುಡುಗರಿಲ್ದಾಗ ಎದ್ದ ನಮ್ಮನ್ನು ಕಾಡ್ತಾಳ. ಹೌದ, ಇದ್ದಂದ್ರೆ ಎಲ್ಲಾರ ಜೋಡಿ ಈಗ ಟೈಮ್ ನೋಡ್ರಿ 4 ಗಂಟೆ ಆಕ್ ಬಂತ. 7 ಟೈಮಿಂಗ್ ಆಗೈತಿ. 4ಗೆ ಏನ್ರ ಊಟಕ್ ರೆಡಿ ಮಾಡಿ ಇಡ್ತೇವೆ. ರೆಡಿ ಮಾಡಿ ಆಕಿಗೆ ತುರ್ಕೇಶ್ವರ್ ಮಾಡಿ ತಗೊಂಬ ಅದನ್ನ ಕೆಳಗೆ. ಏನೋ ಕಿತಾಪತಿ ಮಾಡತ್ತಾಳ ಅಂತ ಮಾಡಿದ್ದೆ. ಇಲ್ಲ, ನಮ್ಮ ಅತ್ತಿ ಏನೋ ಅಡಿಗೆ ಮಾಡತ್ತ. ಏನ್ ಮಾಡತ್ತೈತಿ ನೋಡ್ರಿ, ನಮ್ಮ ಅತ್ತಿ ಬದ್ನಿಕಾಯಿ ಬಾಜಿ. ಶ್ವೇತಾ, ಬಾಜಿ ಏನತ್ತಾರ ನಿಮ್ಮ ಮಮ್ಮಿ? ಬೆಳಗಾವ್ ಬಂದ್ರ ನಿಮ್ಮ ಮಮ್ಮಿ? ಬಾಜಿ ಅಂತ. ಮಾಡವ ಮಾಡ ಪಲ್ಯ, ಒಟ್ಟ ಪಲ್ಯ ಆಗತ್ತೆ ಮಾಡ. ಮತ್ ಅದ್ರಾಗು ಭಾಷೆ ಆಗಿಕ್ಕೆ ಎಲ್ರಿ. ಟೈಮ್ ನೋಡ್ರಿ ಬರೋಬರಿ ಎಷ್ಟ್ ಆತ? 4:35 ಆತ. ಏನ್ರಿ ಶ್ವೇತಾ ಅವ್ರ, ಸ್ಪರ್ಶ ಅವ್ರ ಎದ್ರ ನೋಡ್ರಲ್ಲ ಎಷ್ಟ್ ಖುಷಿ ಆಗತೈತಿ. ಅಪ್ಪಿ ಪಾಪುಗಳು ಬಂದಾರ, ಎಲ್ಲಾ ಅನ್ನಗಳ ಅಕ್ಕಗಳ, ಮಾಮಗಳ ಸ್ವಸ್ತ್ಯಾರ ಅತ್ತಿಗಳ ಇಲ್ಲ ಬೇಕದ ನೋಡ್ರಿ. 2 ತಿಂಗಳ ಸಣ್ಣಕ್ಕೇನ, ಅದಕ್ಕ 2 ಇಂಚು ಸಣ್ಣಕ್ಕಿದಾಳ ಏನಕ್ಕಿ. ನೋಡ್ರಿ ನಮ್ ಕವಿತಾ ಅಕ್ಕ ಏನ್ ಮಾಡತ್ತಾಳ ಈಗ? ಏನ್ ಮಾಡತ್ತೀವ ಅಕ್ಕ? ಅಕ್ಕ ಏನಿದೆ ಇದು? ಮೊಳಕೆ ಕಾಳು ಪಲ್ಯ. ಮೊಳಕೆ ಕಾಳು ಪಲ್ಯ ಪೂರಾ ವೈಟ್ ಆಗಿಬಿಟ್ಟೈತ್ಲ. ಅದಕ್ಕ ಕಲರ್ ಹಾಕ್ಬೇಕು. ಕಲರ್ ಹಾಕ್ತೀನಿ. ಮಿಕ್ಸರ್ ಜಾರ ಇಲ್ಲ, ತಡಿ. ನೀವೇನ್ ಮಾಡತ್ತೀರಕ್ಕ? ನಾವು ಬದ್ನಿಕಾಯಿ ಪಲ್ಯ. ಓ, ಆಗ ಅತ್ತಿ ಮಾಡಿದ್ದನ್ ಕಲ್ಸಾಕತ್ತೀರ ನೀವು? ಶೇಂಗಾ ಪುಡಿ ಹಾಕಿ ಕಲ್ಸಿದ್ರ. ನೋಡ್ರಿ ಇಲ್ಲಿ ಅಡಿಗೆ ಮನೆಯೊಳಗೆ ಇವತ್ತು ಅಡಿಗೆ ಜಬರ್ದಸ್ತ್ ನಡೆದ ನಮ್ಮ ಮನ್ಯಾಗ, ನಮ್ಮ ಅತ್ತಿ ಮನ್ಯಾಗ. ಏನು ಶ್ವೇತಾ ಫುಲ್ ಜೋರ್ ನಡ್ಸಿರ್ಲ? ಹಾ ರೀ, ಈಗ ಪೂಜೆ ಸಾಮಾನ್ ಎಲ್ಲಾ ತೆಗೆದು ಕೊಡಾತೇನೆ. ಅದ ತೆಗೆದ್ ಇಡಾತಿದ್ವಿ. ನಮ್ ಸ್ಪರ್ಶಾಗ ನಾ ಹೊರಗ್ ಬಿಟ್ಟು ಬಂದನ್ ಬೇಕಂತ. ಹುಡುಗರ ಜೊತೆ ಆಡಿ ಸ್ವಲ್ಪ ಸಾಲಿಗೆ ಹೋಗ್ಬೇಕು ಅನ್ನೋದು ರೂಢಿ ಆಗ್ಲಿ ಅಂತ ಹೇಳಿ. ನೋಡ್ರಿ ಎಷ್ಟೊಂದು ಹುಡುಗರು ಅದಾವ, ಅವೆಲ್ಲ ಒಂದ್ ಕಡೆ ಇದ್ರಕ್ಕೆ ಒಂದ್ ಕಡೆ ಹೋಗಿ ನಿಂತಿರ್ತಾ. ಹೌದು, ಆಕಿಗೆ ಇನ್ನೂ ಸ್ವಲ್ಪ ಮಿಕ್ಸ್ ಆಗೋದ ರೂಢ ಇಲ್ಲ. ಈಗ ಸ್ಕೂಲಿಗೆ ಹೊಂಟ್ಲಂದ್ರ ರೂಢ ಆಕೈತಿ. ಅದಕ್ಕ ಅವ್ ಹುಡುಗರ ಅವಾಗ್ಲೇ ಆ ಕಡೆ ಹೋಗಿ ಆಟಾಡಕ ಇದನ್ ಮಾಡಾತಾವ ಆಕಿಗೆ. ನಾನ್ ನೋಡಿದ್ರು ಮತ್ ಬಿಡಂಗಿ. ಅದಕ್ಕ ನೀ ಅಲ್ಲಿಂದ ಎಸ್ಕೇಪ್ ಆಗಂತ ಇದ್ದ. ಬಿಟ್ಟೆಕ್ ಹೊರಗ್ ಬಂದಿ. 4 ಎತ್ಲಕ್ಕಿ ಹೌದು, ಬಡ್ದಾಡ್ಲಿ ಹೊಡೆದಾಡ್ಲಿ ಆಡ್ಲಿ. ಶ್ವೇತಾರ ಏನ್ ಮಾಡಿದ್ರಿ? ಮೆಣಸಿನ್ಕಾಯಿ ಬಿಡಿದ್ವಿ, ಅದು ಜಾಸ್ತಿ ಅದೈತಿ. ಅದಕ್ಕ ಹುಡುಗರು ಎಲ್ಲಾ ಏನ್ ನಿಂಗು ಏನ ಬೇರೆ ಕಡೆ ಹೋಗಿತ್ತೆ. ಏನ್ ಬೇರೆ ಕಡೆ ಹೋಗೈತೆ? ಸ್ಪರ್ಶ ಅಂದ ಏನಾಗಿದ್ಲು ನಮ್ ಸ್ಪರ್ಶ ಶ್ವೇತಾ ನನಗೇನು ತಿಳಿಲಿಲ್ಲ. ಹೋಗಂಗಿಲ್ಲ, ಕಡೆ ಹೋದ್ಲಲ್ಲ ಆಗ್ಲಿ ಹಿಂಗ ರೂಢ ಆಗಿ ಸಲಿ ಹೋಗ್ಲಿಕ್ಕೆ. ನೋಡ್ರಿ ವಿನಾಯಕ ಮತ್ತು ಮಮ್ಮರ್ ಸೇರಿ ಎಲ್ಲ ಅದೇ ಸ್ವಚ್ಛ ಮಾಡ್ಯಾರ ಈಗ ಆಲ್ರೆಡಿ. ಇದೆಲ್ಲ ಪ್ರಿಪ್ರೇಷನ್ ನಡೆಸ್ಯಾರ. ಈಗ ಪೂಜೆ ಮಾಡಾಕ ಎಷ್ಟೊಂದು ಬಾಳೆ ಕಂಬ ಎಲ್ಲ ತಂದಿದ್ದಾರೆ ಪೂಜೆ ಮಾಡಾಕ. ನೋಡ್ರಿ ವಿನಾಯಕ ಅವರು ನಾವು ಕೂಡಿ ಬಾಳೆ ಕಂಬ ಕಟ್ಟಾದೇವಿ. ಅವ್ರು ಬರೀ ನಾಚ್ತಾರೆ. ಯಾಕೆ ವಿಡಿಯೋ ತಗೋತೀರಿ ಎಲ್ಲದನ್ನು ನೋಡ್ತಾರೆ ಅವ್ರು. ಹೌದಲ್ರಿ ವಿನಾಯಕ? ಈಗ ಮಾತಾಡಕ್ ಬಲ್ರಿ ಅವ್ರು. ಆನ್ಸರ್ ಕೊಟ್ರೆ ಮತ್ತೆ ಅದನ್ನೂ ವಿಡಿಯೋದಾಗ ಹಾಕ್ತಾರ ಬಾ ನಮ್ಮ ಅಮ್ಮರ ಅಂತೇಳಿ ಸುಮ್ಮ ಅಲ್ಲೇ ಸ್ಮೈಲ್ ಕೊಡತಾರೆ.
ಏನ್ರಿ ಶ್ವೇತಾ ಅವ್ರ ಏನ್ ಮಾಡಕತ್ತೀರಿ? ಏನಿಲ್ಲ ನೋಡ್ರಿ, ಈಗ ಚಾವಿ ಹಾಕತೇನಿ. ಎಲ್ಲಾ ರೆಡಿ ಆಗ್ಯಾವ. ಈಗ ನಾವ ರೆಡಿ ಆಗಿ ಅಡ್ಡೆ ಕಡೆ ಹೊಂಟೇವಿ. ಈಗ ಅಡ್ಡೆದ ವಾರ್ಷಿಕೋತ್ಸವ ಐತಿ. ಎಷ್ಟನೇ ವಾರ್ಷಿಕೋತ್ಸವ ಅಂತ ಹೇಳಿ ನಾನ್ ನಿಮ್ಗ ಪಪ್ಪಾನ್ ಕೇಳಿ ಹೇಳ್ತೇನಂತ. ಯಾಕ ನನ್ನ ನಾನೇ ಹೇಳ್ತೇನಲ್ಲ, ಹೇಳ್ರಿ ಗೊತ್ತೈತಿ. 31 ವರ್ಷ ಆತ ನಿಮ್ ಅಡ್ಡೆ ಸ್ಟಾರ್ಟ್ ಆಗಿ. ಹೌದಾ? ಹೌದು, ಯಾಕಂದ್ರ ನಮ್ ಮದ್ವೆ ಆಗಿ 1ನೇ ವರ್ಷ ಅಂದ್ರ ಆ ವರ್ಷ ಬಿಟ್ಟು ನೆಕ್ಸ್ಟ್ ವರ್ಷ ಏನಿತ್ತಲ್ಲ ಅಂದ್ರ ಫಸ್ಟ್ ಆನಿವರ್ಸರಿ ಟೈಮ್ನಾಗ 25th ಇತ್ತ. ಸೊ ಇವಾಗ 31st. ನೋಡ್ರಿ ಹೆಂಗಿತ್ತಂದ್ರ ಹೆಂಗ ಪೂಜೆ ಮಾಡತ್ತೇವ ಅಂತ ಹೇಳಿ ನಿಮ್ಗ ತೋರಿಸ್ತೇನೆ ಅಂತ. ನೋಡ್ರಿಪ್ಪ, ಬಡ ಬಡ ಬರ್ರಿ ತೋರ್ಸರಂತೆ. ಮಕ್ಕಳ ಎಷ್ಟ್ ಚಂದ ರಂಗೋಲಿ ಹಾಕ್ಯಾರ. ಏನ್ರಿ ಶ್ವೇತಾ ಅವ್ರೆ? ಶ್ವೇತಾ ಅವ್ರೆ ನೋಡ್ರಿ ಎಷ್ಟ್ ಬಿಸಿ ಆಗ್ಯಾರ, ಮಾತಾಡ್ಸಾರ ಮಾತಾಡುವಲ್ರಿ. ಮಾತಾಡತ್ತೀವಿ. ಈಗ ಪೂಜೆಗೆಲ್ಲ ರೆಡಿ ಮಾಡತ್ತಾರ. ಓಕೆ, ನೋಡ್ರಿ ಇಲ್ಲಿ ಎಲ್ಲಾರು ಬಂದ್ ಬಿಟ್ಟಾರ ಆಲ್ರೆಡಿ. ನಮ್ದ ಲೇಟ್. ನೀವ್ ಯಾವಾಗ್ಲೂ ಲೇಟ್ ಅಲ್ಲ, ಸೆಲೆಬ್ರಿಟಿ ಅಲ್ಲ ನೀವು. ಸಾವಕಾಶ ಬಂದ್ರ ನಿಮ್ದು ವ್ಯಾಲ್ಯೂ ಜಾಸ್ತಿ ಆಗ್ತದೆ. ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಎಂಟ್ರಿ ಕೊಡ್ಬೇಕಂತಾರ. ಪೂಜಾ ನೋಡಾಕ ಮಂಗ್ಯಾ ಸೈಡ್ ಬಂದೈತಿ ನೋಡ. ಸುತ್ತಮುತ್ತಲು ಇಲ್ಲೇ ಅಡ್ಡಾಡ್ತೈತೆ. ಎಲ್ಲಾ ಕಡಿ ಮೇಲೆ ಹೋಗಿ ಕುಂದಿರ್ತೈತಲ್ಲ. ಇದ ಸ್ಪೆಷಲ್ ಇಲ್ಲೇ ಇರ್ತದನ್ರಿ ಮಮ್ಮಾರ ಇದು ಕಾಯಂ ರೀ? ತೊಡಿ ಮೇಲ್ರಿ? ಏ ಇರೋ ಜಯ ಆಂಜನೇಯ. ಮಂಗ್ಯ ಐತಿ ಮಂಗ್ಯ. ಅಲ್ಲ ಅಣ್ಣನೇ ಏನ್ ಹೇಳತ್ತ ನೋಡ, ಎಷ್ಟ್ ಲೋಗ ಎನಲೈಸ್ ಮಾಡ್ಯಾಳ, ಪ್ರೆಗ್ನೆಂಟ್ ಐತಂತ. ಮುಟ್ಟಿದ್ಲ ನಾ ನೋಡ್ರಿ ನಮ್ ಸ್ಪರ್ಶ ಮಂಗ್ಯಾನ್ ಹಿಡಿತಾನ ಅಂತ ಬೆನ್ನತ್ತಾಳ. ಈಗ ನೋಡ್ರಿ ಪೂಜೆ ಎಲ್ಲ ಆತ, ಆರತಿ ಮಾಡತ್ತಾರ. ಆರತಿ ಮಾಡೋಣ. ಕಸರು ಇದ್ರಾಗ ನೋಡ್ರಿ ಪಂಚಾಮೃತ ಕುಡಿಯೋದು ನೋಡ್ರಿ ಸ್ಟೈಲ್. ಪೂಜೆನ ವಿನಾಯಕ್ ಅವರು ಕುಂತು ಮಾಡಿ ನೆರವೇರಿಸಿದ್ರ. ಆಮೇಲೆ ಗುರುಗಳು ಬಂದಿದ್ರು, ಗುರುಗಳೆಲ್ಲ ಚಂದಾಗಿ ಪೂಜೆ ಮಾಡಿಕೊಟ್ರು. ಶ್ರೀ ಸತ್ಯನಾರಾಯಣ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ, ಎಲ್ಲರೂ ಆಶೀರ್ವಾದ ತಗೋರಿ ಬಡ ಬಡ. ನಮ್ ಶ್ವೇತಾ ಅವ್ರದ್ದು ಸೆಲ್ಫಿ ಮೇಲೆ ಸೆಲ್ಫಿ ಸೆಷನ್ ನಡೆದ. ನೋಡ್ರಿ ನಮ್ ಸ್ಪರ್ಶ ಹೋಗಿ ಹಣ್ಣು ತಗೊಂಬಂದ್ಲಿದೆ ದೇವ್ರ ಮುಂದೆ ಅನ್ಸತ್ತ. ಅಣ್ಣ ಜಾತ್ರೆಗೆ ಬಂದ ಯಾತ್ರಿಕರಿಗೆ ವಿಶೇಷ ಸೂಚನೆ. ನಮ್ ಕವಿತಾ ಅಕ್ಕ ಅವ್ರ ಮಿಕ್ಸರ್ ಬೇಕು ಚಟ್ನಿ ಬೇಕು ಅಂತ ಕೇಳ್ತಾರ, ಅದಕ್ಕೆ ನಾವು ಮಿಕ್ಸರ್ ಬೇಕಂತ ಹೇಳಕತ್ತೇವೆ. ಹೆಂಗ ಕವಿತಾ ಅಕ್ಕ ಮಿಕ್ಸರ್ ಕೊಡ್ನಂಗ? ಈಗ ಎಷ್ಟ್ ಕ್ಯೂಟ್ ಅದ ನೋಡಿ, ಎಷ್ಟ್ ಶಾಂತ ಕೂತಾಳ ಅಂತ ಅನ್ಬೇಕ. ಕರೆ ಅಷ್ಟು ಶಾಂತ ಇಲ್ಲಕಿ, ಮುಂಚೆನಿಂದ ಜಿಗ್ದಾಡ್ಯಾಳ, ಈಗ ಯಾಕೋ ಸುಸ್ತಾಗ ಹೇಳಕಿ. ಅವ್ರ ಅಪ್ಪರ್ ಮುಂದ್ ಕೂತಾಗ ಸುಮ್ಮಾಗ. ಆದ್ರ ಮಂಜುನಾಥ್ಗ ಅವ್ರ ಅಪ್ಪರ್ ಬಂದಾರಂತ ಇನ್ನೊಂದ್ ಸ್ವಲ್ಪ ಹುರುಪ್ ಬಂದೈತಿ. ಜೋರ್ ಜಿಗ್ದಾಡಕತ್ತ ನಾವು. ನನ್ ಮಗಳಿಗೆ ಏನಾಗೈತಿ ಗೊತ್ತಿಲ್ಲ,
ಇದು ನಿದ್ದೆ ಬಂದೈತಿ ಸೈಲೆಂಟ್ ಆಗೈತಿ ವೈನಿ ಮತ್ ಮೈದ್ನಂದ ಊಟದಾಗ ಕಾಂಪಿಟೇಷನ್ ಆತೈತೋ ಏನ್ ಮಾಡತ್ತಾರ ಗೊತ್ತಿಲ್ಲ. ಬರೀ ಮೆಣಸಿನ್ಕಾಯಿ ಕೊಡತ್ತಾರ ಮತ್ತ ಏನದ ಕಡುಬು ಕೊಡಾಕತ್ತಾರ. ನಮ್ ವಿನಾಯಕ ಅವ್ರ ನಾಳೆ ಡ್ಯೂಟಿಗೆ ಹೋಗ್ಬೇಕೋ ಬೇಡ ಅಂತ ವಿಚಾರ ಮಾಡತ್ತಾರ. ಫುಲ್ ಊಟ ಮಾಡಿ ಆರಾಮ್ ಮಕ್ಕೊಂಡ್ಬಿಡೋದು. ಮಾಡಾಕಿದ್ದೆ ಕವಿತಕ್ಕ ಎಲ್ಲೇ ಡೈರೆಕ್ಟ್ ಬಾಯಿಗೆ ಅದೇ ಹುಡುಗರು ಹೆಂಗಿರ್ಬೇಕತ್ತಿ. ಅಲ್ಲ ನಮ್ಮ ಅಕ್ಕ ಹೆಂಗ ಯಾವತ್ತ ನೋಡ್ಸತ್ತ ನಾವ್ ಬಾಳ ಹೊತ್ತಾದಂತ ಊಟ ಮಾಡಕ್ ಕೂತ ಅವ್ರು ಬಡ್ಸೋದ್ ಬಿಟ್ಟು ಅಲ್ಲೇ ಕೂತ್ಬಿಟ್ಟಾರ ಎಲ್ಲಾರು ಸುಸ್ತಾಗಿ. ಅಲ್ಲ ನೀವ್ ಎಷ್ಟ್ ಮಂದಿ ಊಟ ಮಾಡಕ್ ಕೂತೀರ ಅವ್ರ ಅಷ್ಟ್ ಮಂದಿ ಬಡ್ಸಾಕ್ ಕೂತಾರ. ಯಾರ ನಾವ ನಾವು ಊಟ ಮಾಡ್ಸಕ್ ಬಗ್ಗಿದ್ರಂತಿಕೋ. ವರ್ಷಿಟ್ಟಿದ್ ಖರ್ಚು ಕಳ್ದ ಕವಿತಾಕ ನಿಂದ್ ವರ್ಷ ಇಟ್ಕೊಂಡಿದ್ ಖರ್ಚು ಕಳ್ದ ಬಾಯಿ ಹೊಡ್ಸ್ಕೊಂಡು ಇಟ್ಕೊಂಡಿದ್ದ. ಏನ್ ತಿಂದಿ ಆ ಮಾಡ ಏನದ ತೂ ಮಾಡ. ಶ್ವೇತವ್ರ ಟೈಮ್ ಎಷ್ಟತ್ತ? ಬರೋಬ್ಬರಿ 11:30 ಇನ್ನ 10 ನಿಮಿಷ ಉಳ್ದೈತಿ. ಹಾ ಏನೇನ್ ಮಾಡಿದ್ರಿ? ಊಟ ಮಾಡಿ ಎಲ್ಲ ಇಲ್ಲ ಇಟ್ಟಿರಲ್ಲ ತೊಳೆಯವ್ರ ನಿನ್ನ? ಓಕೆ ನಿಮ್ದು ಅಂಟು ಬೆಲ್ಲ ಇಷ್ಟೊತ್ತನ ಮ್ಯಾಲ ಕರ್ಕೊಂಡ್ ಹೋಗಿದ್ನಿ ಅದನ್ನ. ಸೋನಿ ಹಾಳಾಕತ್ತಾಳ. ಯಾಕ ಸೋನು ಯಾಕಳಾತಿ? ಇಷ್ಟೊತ್ತನ ಚಂದ ಗಟ್ಟಾಡಿ ಈಗ ಬಿದ್ಲ ನಿದ್ದೆ ಬಂದ ಹಾಳಾತಾಳ ಎಲ್ಲ ಹುಡುಗರು. ನೀವು ಬಂದ್ರಿ ಮತ್ತ ಅಲ್ಲಾರ ಅದಾರ ಲಾಕ್ ಮಾಡಿ ಬಂದ್ರೆ ಹೌದ್ರಿ ಉಮ್ಮ ಕೊಡು ಹೇಳ್ತಾನ ಅಂದ್ರ ಮಾಮ. ಉಮ್ಮ ಕೊಡು ಮಾಪೇಕಂತ ಮಾಮ ಚಿನ್ನು ಒಳಗ ಕಿತಾಬು ಮಾಡಕ್ ಟೈಮ್ ನೋಡ್ರಿ 11:30 ಆತ. ಮಕ್ಕಳು ನೋಡ್ರಿ ಈಗ ಜಸ್ಟ್ ಊಟ ಗೀಟ ಎಲ್ಲ ಮಾಡ್ಕೊಂಡು ಬಂದ್ವಿ. ನಮ್ಮ ಸ್ಪರ್ಶಾನು ಈಗ ಮಕ್ಕೊಂಡ್ಲು, ಇವ್ರು ಮಕ್ಕೊಂಡ್ರು. ಹಿಂಗಾಗಿ ನಾನು ಒಬ್ಬಕ್ಕೆ ವ್ಲಾಗ್ನ ಎಂಡ್ ಮಾಡತ್ತೀನಿ. ಇವತ್ತಿನ ವ್ಲಾಗ್ ಅಂತೂ ನೋಡಿದ್ರಿ ನೀವು. ಹೆಂಗೆ ಅನಿಸ್ತು ನಿಮ್ಗೆ? ಈ ವ್ಲಾಗ್ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡ್ರಿ, ಇಷ್ಟ ಆಗಿರಲಿಲ್ಲ ಅಂದ್ರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಈ ವ್ಲಾಗನ್ನು ನಾನು ಇಲ್ಲೇ ಎಂಡ್ ಮಾಡತ್ತೀನಿ. ಮತ್ತು ನಾಳೆ ಹೊಸದೊಂದು ವ್ಲಾಗ್ ಒಳಗೆ ಸಿಗೋಣಂತ. ಲವ್ ಯು ಆಲ್, ಬೈ, ಟೇಕ್ ಕೇರ್, ಗುಡ್ ನೈಟ್.